ನೀವು ಬಂದಂಥ ಕಾರ್ಯವೇನೋ ಏತಕ್ಕೋಸ್ಕರ ಬಂದೆ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಸ್ವಾಮಿ ನಾವು ತವನ್ನು ಯಾರು ಶ್ರದ್ಧಾ ಭಕ್ತಿಗಳಿಂದ ಮಾಡ್ತಾರೋ ಅವರಿಗೆ ನಾನು ಸತ್ಫಲವನ್ನು ಕೊಡುತ್ತೇನೆ ಅಂತ ಕೇಳ್ತಾ ಇದ್ದೆ ನಾರದ ಮಹಾದೇವರೇ. ಹೋಗಿತ್ತು ಅನ್ಸುತ್ತೆ, ಅಷ್ಟೇ ಮುಗಿತಾ ಅದೆಲ್ಲ ಗೊತ್ತು. ರೆಡ್ ರೋಸ್ ತೋರಣ ಮಾಡ್ಕೊಟ್ಟಿದ್ದೀನಿ ಫುಲ್ ಡಿಸೈನ್ ಆಗಿ. ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಮನೆಯಲ್ಲಿ ಪೂಜೆ ಇರೋದು. ಏನು ನಾನು ಕಟ್ಟಿರೋ ತೋರಣ ಎಲ್ಲ ಉದುರೋಯ್ತೈತೆ. ಸ್ಟಪ್ಲರ್ ಹೊಡೆದಿದ್ರು, ಸ್ಟಪ್ಲರ್ ಹೊಡೆದಿದ್ದು ಪಟ್ ಅಂತ ಎತ್ಕೊ, ಪಟ್ ಸ್ಟಪ್ಲರ್ ಎತ್ಕೋ ಜೀವನ. ನಮ್ಮ ಅಕ್ಕ ಇಲ್ಲಿಂದ ಕಿತ್ ಕೊಡ್ತಾವ ಸ್ಟಾಪ್ಲರಲ್ಲಿ. ಹಿಂಗೆ ಹಿಡ್ಕ. ನಮ್ಮ ಹುಡುಗ ಅವನೇ ಕ್ಯಾಮ್ರಾಮನ್ಗೆ ಏನು ಟೆನ್ಷನ್ ಇಲ್ಲ, ಹೊಡೆದಿದ್ದೆ ಸ್ಟಪ್ಲರ್ ನೀಟಾಗಿ ಎಲ್ಲ ಬೀಚ ಊಟವೆ. ಮತ್ತೇನೋ ತಗೊಂಡಿದ್ದೀವಿ ನೋಡಿ. ಇವಾಗ ಪಕ್ಕ ಅಲ್ಲೇ ಜಾಸ್ತಿ ಸ್ಟೆಪ್ಲರ್ ಹಾಕ್ಬೇಕಿತ್ತು. ಚುಚ್ತಾ ಇದೆ, ಚುಚ್ಕೋತಾ ಇಲ್ಲ ಅದು. ಇದೆಲ್ಲ ಹೋಗಿತ್ತು ಅನ್ಸುತ್ತೆ, ಅಷ್ಟೇ ಮುಗಿತಾ ಅದೆಲ್ಲ ಹೋಗಿತ್ತು ಗೊತ್ತು. ಹ್ಞೂ ನಡೀರಿ, ಆಯಿತು, ಕಟ್ಟಿದ್ದಾಯಿತು. ಫ್ಲವರ್ ಒಳಗಡೆ ಇದಿಸ್ಕೊಂಬೋಗಿ ಹೂವು ರಾಣಿ ಅಕ್ಕನ ಹತ್ರ. ಅಲ್ಲಿ ಚಿಕ್ಕ ಚಿಕ್ಕದು ಹೂವು ಐತೆ, ಚಿಕ್ಕ ಚಿಕ್ಕದು ಹೂವು ಕೊಡು. ಚಿಕ್ಕ ಚಿಕ್ಕದು ಪಟ್ಟಂತ ಹೂವು ಕೊಟ್ರೆ ಪಟ್ಟಂತ ಹಾಕ್ಬೋದು. ಅದಕ್ಕೆ ಯಾರಿಗೂ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ ಹೂವು ಎಲ್ಲ ಹೆಂಗೆ ಕಟ್ಟಿದೆಲ್ಲ ಉದುರೋಯ್ತೈತೆ. ಅಯ್ಯೋ ಗೈಸ್ ಇರಿ, ಇದನ್ನೆಲ್ಲ ಒಂದ್ಸಲಿ ಪಕ್ಕ ಇನ್ನೊಂದು ಸ್ಟೆಪ್ಲರ್ ಹಾಕ್ಬಿಟ್ಟು ಸಿಗ್ತೀನಿ. ಮತ್ತೆ ಬರೀ ತೋರಣ ಕೇಳೋದು, ನಾನು ರೆಡ್ ರೋಸ್ ತೋರಣ ಮಾಡ್ಕೊಟ್ಟಿದ್ದೀನಿ ಫುಲ್ ಡಿಸೈನ್ ಆಗಿ. ಇವತ್ತು ನಮ್ಮ ಮನೇಲಿ ಹಬ್ಬ ಇದೆ, ಅದಕ್ಕೆ ಎಲ್ಲ ರೆಡಿ. ನಾರ್ಮಲ್ ಕೇಳಿದ್ರೆ ನಾವು ಫುಲ್ಲು ರೆಡ್ಡಾಗೆ ಮಾಡ್ಬಿಟ್ಟಿದ್ದೀವಿ ತೋರಣನ. ಸ್ಟೆಪ್ಲರ್ ತೋರಣ ಕೆಳಗಡೆ ಎಲ್ಲ ಡಿಸೈನ್ ನೋಡಿ. ಇದೆಲ್ಲ ನಮ್ಮದೇ ಕಾರಿಗಿರಿ. ಇದೆಲ್ಲ ನಮ್ಮದೇ. ಹೊರಗಡೆ ಇನ್ನೂ ಪೂಜೆ ಮಾಡ್ತಾವ್ರು ಮಾಡಿ. ನಾನು ಇನ್ನೂ ಸ್ನಾನ ಮಾಡಿಲ್ಲ, ಸ್ನಾನ ಮಾಡ್ಬಿಟ್ಟು ಹೊಲಿಗೆ ಹೋಗ್ತೀನಿ. ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡ್ಬಂದು ನಾಮಾಗಿ ಮೇಲೆ ದಪ್ಪದಾಗಿ ಇಟ್ಕೊಂಡು ಬಂದೆ. ಇನ್ನು ಒಳಗಡೆ ಪೂಜೆಗೆಲ್ಲ ರೆಡಿ ಮಾಡೋರು. ನಮ್ಮ ಅಣ್ಣ ಎಲ್ಲ ನನ್ನೇ ರೆಡಿ ಮಾಡಿ. ನೀನೇ ಅನ್ಕೋ, ನೀನು ನೋಡು. ಪೂಜೆ ಮಾಡ್ತಾ ಇರಲಿ ಒಳಗಡೆ. ಇಲ್ಲಿ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ. ಅಲ್ಲಿ ಜಾಗ ಇಲ್ಲ ತಿರ್ಗಾಡಕ್ಕೆ, ಅದಕ್ಕೋಸ್ಕರ ಒಳಿಕೆ ಹೋಯ್ತಾ ಇಲ್ಲ ನಾನು. ಓಂ ಶ್ರೀಮನ್ ಮಹಾಗಣಪತಿ ಪೂಜಾಂತ ಕರಿಷ ಚೆಂಬಲ ಪಕ್ಕಕ್ಕೆ ಇಟ್ಕೊಳ್ರಿ. ನೀರಿದ್ರೆ ಇಟ್ಕೊಳ್ಳಿ, ಅದು ಅವು ಕೈ ಕೊಡಿ, ಮಧ್ಯಕ್ಕೆ ಕ್ಲೀನಾಗಿ ಇಟ್ಕೊಂತಾರೆ. ಪಯಾಮೇ ಸಿಂಧೂರ ಚೂರ್ಣಂ ಸಮರ್ಪಯಾಮೇ ತದಂಗತ್ವೇನ ಕಲಶಾರಾಧನಂಚ ಕರಿಷ. ಚೆಂಬನ್ನ ಮೇಲೆ ಇಟ್ಕೊಳ್ಳೋದು. ಮತ್ತೆ ಪಾನಿ ಒಟ್ಟು ನಾಲ್ಕು ಪೂಜಾ ಸಂಕಲ್ಪ ಸತ್ಕರಿಸಿ ಅವರನ್ನ ಸತ್ಕಾರವನ್ನ ಮಾಡ್ತಾರೆ. ಸತ್ಕಾರವನ್ನ ಮಾಡಿ ಅವರಿಗೆ ಪೀಠವನ್ನ ಕೊಳ್ಳರಿಸಿ ಕೇಳ್ತಾರೆ, ಸ್ವಾಮಿಗಳಿರ ನೀವು ಬಂದಂಥ ಕಾರ್ಯವೇನೋ ಏತಕ್ಕೋಸ್ಕರ ಬಂದೆ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಸ್ವಾಮಿ ನಾವು ಯಾವ ವ್ರತಾಚರಣೆಯನ್ನು ಮಾಡಬೇಕು, ಯಾವ ದೇವರನ್ನ ಕುರಿತು ತಪಸ್ಸನ್ನು ಮಾಡಬೇಕು, ಯಾವ ದೇವರಿಗೆ ನಾವು ಪೂಜೆಯನ್ನು ಮಾಡಿದ್ರೆ ನಮಗೆ ಇಹಲೋಕದಿಂದ ಸದ್ಗತಿಯನ್ನು ಪ್ರಾಪ್ತಿಯಾಗುತ್ತದೆ. ಕೇಳುವಂತರ ಹಾಗೆ ಹಿಂದೆ ಮಹಾವಿಷ್ಣು ನಾರದರಿಗೋಸ್ಕರ ಒಂದು ವ್ರತಾಚರಣೆಯನ್ನು ಮಾಡಿದಂತಹ ಕಥೆಯನ್ನು ನಾನು ಸವಿಸ್ತಾರವಾಗಿ ಹೇಳುವಂತನಾಗುತ್ತೇನೆ, ಕೇಳುವಂತರಾಗಿ ಅಂತ ಹೇಳ್ತಾ ಇದ್ದಾರೆ. ಕಥೆಯನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ರೇಖಾಖಂಡದ ಮೊದಲನೇ ಕಥೆ ಪ್ರಾರಂಭ ಆಗ್ತಾ ಇದೆ. ಹೇಳ್ತಾ ಇದ್ದಾರೆ, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾರದ ಮಹಾಮುನಿಗಳು 3 ಲೋಕವನ್ನು ಸಂಚಾರವನ್ನು ಮಾಡ್ಕೊತಾರೆ. ಭೂಲೋಕ, ಪಾತಾಳ, ಅತ್ತಾಳ, ಸುತ್ತಾಳ ಎಲ್ಲ ಲೋಕಗಳನ್ನು ಸಂಚಾರವನ್ನು ಮಾಡಿಕೊಂಡು ಭೂಲೋಕದತ್ತ ಪಯಣವನ್ನು ಮಾಡ್ತಾರೆ. ಭೂಲೋಕದಲ್ಲಿ ಬಂದಾಗ ಭೂಲೋಕದಲ್ಲಿ ಕಲಿಯ ಪ್ರಭಾವ ಜಾಸ್ತಿ ಆಗಿರುತ್ತೆ. ಕಲಿಯು ಅಟ್ಟಹಾಸದಿಂದ ಮೆರೆಯುತ್ತಿದ್ದಾನೆ. ಭೂಲೋಕದಲ್ಲಿ ಮಾನವನು ಧರ್ಮಿಷ್ಠನಾಗಿರುವುದಿಲ್ಲ, ನಾನಾ ರೋಗಗಳಿಂದ ಕೂಡಿರುತ್ತಾನೆ. ವಸುಂಧರೆ ಹಚ್ಚ ಹಸಿರಿನಿಂದ ಕೂಡಿರಬೇಕು, ಸುಖ ಸಮೃದ್ಧಿಯಿಂದ ಇರಬೇಕು, ಹೈನುಗಾರಿಕೆ ಹೆಚ್ಚಾಗಿರಬೇಕು ಅಂತೇಳಿ ಅವರೇನು ಮಾಡ್ತಾರೆ, ಆ ಸಂಕಲ್ಪವನ್ನು ಮಾಡಿಕೊಂಡು ಸೀದಾ ಅವರೇನು ಮಾಡ್ತಾರೆ, ವೈಕುಂಠ ನಾರಾಯಣ ಹತ್ರ ಬರ್ತಾರೆ. ವೈಕುಂಠ ನಾರಾಯಣ ಸ್ವಾಮಿ ಹತ್ರ ಬಂದಾಗ ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಮಲಗಿರುತ್ತಾನೆ. 4 ತೋಳುಗಳಿರ್ತವೆ. ಶಂಖ, ಚಕ್ರ, ಗದಾ, ಪದ್ಮಧಾರಿಗಳನ್ನು ತುಳಸಿ ವನಮಾಲೆಯನ್ನು ಕೂಡ ಧರಿಸ್ಕೊಂಡು ಬಂದಿರುತ್ತಾರೆ. ಬಂದು ಅವರನ್ನು ಹೊಗಳುತ್ತಾ ಇದ್ದಾನೆ ನಾರದ ಮಹಾಮುನಿ. ಭಕ್ತ ವತ್ಸಲನೆ, ಭಕ್ತ ಪರಾಯಣ ಮಾಡಿಕೊಂಡು
ಸುಖ ಸಮೃದ್ಧಿಯಿಂದ ಇದ್ದಾರೆ. ಆದರೆ ಭೂಲೋಕದಲ್ಲಿ ಬಂದೆ, ಭೂಲೋಕದಲ್ಲಿ ಮಾನವನು ನಾನಾ ಕಷ್ಟಗಳಿಗೆ ಗುರಿಯಾಗಿದ್ದಾನೆ. ದರೆ ಅಂದರೆ ವಸುಂಧರೆ ಹಚ್ಚ ಹಸಿರಿನ ವ್ರತವನ್ನು ಯಾರು ಶ್ರದ್ಧಾ ಭಕ್ತಿಗಳಿಂದ ಮಾಡ್ತಾರೋ ಅವರಿಗೆ ನಾನು ಸತ್ಫಲವನ್ನು ಕೊಡುತ್ತೇನೆ ಅಂತ ಕೇಳ್ತಾ ಇದ್ದೆ ನಾರದ ಮಹಾದೇವರೇ, ಈ ವ್ರತವನ್ನು ಯಾವ ರೀತಿ ಮಾಡಬೇಕು, ಯಾವಾಗ ಎಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಪ್ಪ, ವ್ರತವನ್ನು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಸಂಕಲ್ಪವನ್ನು ಮಾಡಿಕೊಂಡು ನದಿ ತೀರದಲ್ಲಾಗಲಿ, ದೇವಾಲಯದಲ್ಲಾಗಲಿ ಮತ್ತು ಸ್ವಗೃಹದಲ್ಲಾಗಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬೇಕು. ಅಂದರೆ ಇದಕ್ಕೆ ಪ್ರತಿ ಮಾಸ, ಪ್ರತಿ ವರ್ಷ, ಪ್ರತಿ ಇದಂತೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬೇಕು. ಹಾಲು, ಮೊಸರು ಹಾಗೂ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟಿನಿಂದ ಸಮ್ಮಿಶ್ರಣ ಮಾಡಿದಂತಹ ಫಲವನ್ನು. ಊಟ ಎಲ್ಲ ಮುಗೀತು. ಯಾರ್ಯಾರೋ ಬಂದಿದ್ರು. ಸೊ ಎಲ್ಲ ನಮ್ಮ ದೊಡ್ಡಮ್ಮ ಅವರೆಲ್ಲ ಹೋದ್ರು. ಇವಾಗ ನಮ್ಮ ಅಕ್ಕ ಅವರವರೇ, ನಮ್ಮ ದೊಡ್ಡಮ್ಮ ಅವ್ರು ಹೋದ್ರು. ನಮ್ಮಪ್ಪ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಊಟ ಎಲ್ಲ ಮುಗಿಸ್ಕೊಂಡು ಹೋದ್ರು. ಪೂಜೆ ಎಲ್ಲ ಮುಗೀತು. ಎಲ್ಲ ಇಲ್ಲೈತೆ. ಅಲ್ಲಿ ನೋಡಿ ಓರಿಯೋನ್ ಬೆಳಗ್ಗೆಯಿಂದ ಓರಿಯೋನ ಕಟ್ಟಾಕ್ಬಿಟ್ಟಿದ್ರಿ ಇವತ್ತು. ಅದಕ್ಕೋಸ್ಕರ ಓರಿಯೋ ಬೇಜಾರಾಗ್ಬಿಟ್ಟೈತೆ, ಕಟ್ಟಾಕಿದ್ರಲ್ಲ ಅಂತ ಇವತ್ತು. ಅದಕ್ಕೆ ಬೇಜಾರಾಗ್ಬಿಟ್ಟೈತೆ ಫುಲ್ಲು. ಬೆಳಗ್ಗೆಯಿಂದ ದಾರ ಹಾಕ್ಬಿಟ್ಟು ಕಟ್ಟಾಕ್ಬಿಟ್ಟು ಅದು ಬಿಟ್ಬಿಟ್ಟಿದ್ದೆ ಇವತ್ತು. ಸ್ಟ್ರಾಬೆರಿ ನೀನು ಸ್ಟ್ರಾಬೆರಿ ಹಾಕಿದ್ಯಲ್ಲೇ? ನಾನು ಬ್ಲೂ ಕಲರ್ ಸ್ಟ್ರಾಬೆರಿನ, ನೀನ್ ರೆಡ್ ಸ್ಟ್ರಾಬೆರಿ. ಹಂಗೋ ಅಲ್ಲಿ ಹುಷಾರು, ತಟ್ಟೆ ತುಣಿತೀಯ. ಕೈ ಮುಗ್ದ ದೇವ್ರಿಗೆ ಬಾಯ್ಲಿ ಬಾರೆ ಅಶ್ವಿನಿ, ದೇವ್ರಿಗೆ ಕೈ ಮುಗ್ದ. ಓರೆ ನೀನು ಕೈ ಮುಗಿ, ಕೈ ಮುಗಿ, ಕಣ್ಮುಚ್ಚು, ಕಣ್ಮುಚ್ಚು. ಏನ್ ಕೇಳ್ಕೊಂಡೆ ನೋಡು, ಹೂವು ಕೊಡ್ತು ದೇವ್ರು. ಹೂವು ಕೊಡ್ತು, ಎತ್ಕೋದು. ಏಯ್ ಅದ್ ನಿಜ ಹೂವು ಕೊಡ್ತು. ಕ್ಯಾಮ್ರಾದಲ್ಲಿ ತೋರಿಸ್ತಿಬೇಕಿರೋದು. ಹೂವು ಎತ್ಕೊ, ನಿನಗೆ ದೇವ್ರು ಕೊಟ್ಟಿದ್ದು. ಅದ್ ಎತ್ತಿಡ್ಕೋ. ಇಟ್ಕೋಬೇಕು. ಏಯ್ ನೀನೀ ಕೊಟ್ಟಿದ್ದು, ಇಟ್ಕೋ. ನಿಜವಾಗ್ಲೂ ದೇವ್ರು ಕೊಟ್ಟಿದ್ದು. ನೋಡಿ ನಮ್ಮ ಹುಡುಗಿ ನೋಡ್ತಿದ್ದಂಗೆ ಪಟ್ಟ ಅಂತ ದೇವ್ರು ಹೂವು ಕೊಟ್ಬಿಡ್ತು. ಬರ ಇಲ್ಲಿ, ನೀನ್ ಬರ ಈಗ. ದೇವ್ರು ಓ ಕೇಳು, ಕೈ ಮುಗಿ, ಕೈ ಮುಗಿಯ. ಹುಡುಗರಲ್ವಾ, ಒಂದು ಸ್ವಲ್ಪ ಅರ್ಥ ಆಗುತ್ತೆ. ಸುಮ್ಮನೆ ಆಗ್ಬೇಕು. ಲೈಟ್ ಆಫ್ ಮಾಡ್ಬಿಟ್ಟು ಈಗ ನಾನು ಲೈಟ್ ಆಫ್ ಇರಲಿ. ಸೊ ಇವಾಗ ಡಿಸ್ಟರ್ಬ್ ಮಾಡೋದು ಬೇಡ. ನಾನು ಇವಾಗ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಬರ್ತೀನಿ ಆಮೇಲೆ. ವಿಡಿಯೋ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.